ನಮಸ್ತೆ ಸ್ನೇಹಿತರೆ, ನಮ್ಮ ಬಾಸ್ ಉಗ್ರೇಶನ್ ಅವ್ರನ್ನ ನೋಡಕ್ಕೆ ಬಂದರೆ ನಮ್ಮ ಸ್ನೇಹಿತರು ನಾವು ಅದ್ರ ಜೊತೆಗೆ ಇನ್ನೂ ಇತ್ತು ಬಂದರೆ ಊಟ ಮಾಡ್ಕೊಬರಾನಿ ಅಂತಂದ್ರು. ನೋಡಿ ಸ್ನೇಹಿತರೆ, ನಾವು ಇವ್ರ ಜೊತೆಗೆ ನಮ್ಮಂಥವ್ರನ್ನ ಕರ್ಕೊಂಡೋಗಿ ನಾವು ಕಾಂಟ್ರಾಕ್ಟು ಇವರು ಕಂಬಿ ಕೊಟ್ಟವರು, ಇನ್ನೊಬ್ಬರೊಂದು ಸ್ನೇಹಿತರು ಒಂದು ಮೇಲು ಕೀಲು ಇಲ್ಲಂದ್ರಂತೆ ಒಂದು ಸಾಮಾನ್ಯರಾಗಿ ಸ್ನೇಹಿತರಂತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ನೇಹಿತರೆ. ಒಂದು ಸಾಮಾನ್ಯ ಹೋಟ್ಲು ಅಂದರೆ ತಾಲೂಕು ಆಫೀಸಿನ ಎದುರಿಗಿರುವಂತಹ ನಮ್ಮ ಜುಂಜಮ್ಮನ ಹೋಟ್ಲಲ್ಲಿ ಮುದ್ದೆ ಹಲಸಿನಕಾಳು ಬಸ್ಸಾರು ಉಣ್ತಾಯಿದ್ದಾರೆ. ನೋಡಿ ಸ್ನೇಹಿತರೆ, ಅವರ ಒಂದು ಮಮತೆ, ಒಂದು ನೀತಿ, ಒಂದು ಸ್ನೇಹಿತರ ನಮ್ಮ ಜೊತೆ ಇವ್ರ ಜೊತೆ ಊಟ ಮಾಡ್ತಾರೋದಂದ್ರೆ ನಮಗೆ ಪುಣ್ಯ. ಇವ್ರ ವ್ಯಕ್ತಿತ್ವಕ್ಕೆ ಸದಾ ನಾವು ಚಿರುರಣೆ ಆಗಿರ್ತೀವಿ. ಸಿರಾ ತಾಲೂಕಿನ ಜನ ಇವರ ಒಂದು ವ್ಯಕ್ತಿತ್ವ, ಒಂದು ಸಹನೆ, ಪ್ರೀತಿ, ಒಂದು ಸಹಾಯ ನೋಡಿ 56,000 ಮತಗಳನ್ನು ಹಾಕಿದರೆ. ಸೋತಿದ್ರು ಸಹ ಇವರು ಮನೆ ಕೂತ್ಕೊಂಡಂಗೆ ಕಾಲಿಗೆ ಚಕ್ರ ಕಟ್ಕೊಂಡು ಜನಗಳ ಮಧ್ಯೆ ಇದ್ದು ಅವರ ಕಷ್ಟ, ಸುಖ, ನೋವು, ನಾಮಕರಣ, ಮದುವೆ ಯಾವುದೇ ಆಗಲಿ, ಒಂದು ಫಂಕ್ಷನು, ದೇವಸ್ಥಾನ ಎಲ್ಲದಕ್ಕೂ ಭಾಗಿಯಾಗಿ ಅವರ ಮಧ್ಯದಲ್ಲಿದ್ದಾರೆ. ಇವತ್ತು ಸಿರಾ ತಾಲೂಕಿನ ಜನ ಉಗ್ರೇಶನ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ. 2028ರ ಚುನಾವಣೆಯಲ್ಲಿ ಇವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆ ಬಹುಮತವನ್ನು ಕೊಟ್ಟು ವಿಧಾನಸೌಧಕ್ಕೆ ಕಳಿಸ್ಕೊಡೋದಂತೂ ಖಚಿತ. ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್, ವಾಟ್ಸಪ್ಪಲ್ಲಿ ಇವ್ರದೇ ಆದಂಥ ಒಂದು ಸಿದ್ಧಾಂತ ಸೃಷ್ಟಿ ಮಾಡಿದರೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ನಮಸ್ತೆ ಸ್ನೇಹಿತರೆ, ನಮ್ಮ ಬಾಸ್ ಉಗ್ರೇಶನ್ ಅವ್ರನ್ನ ನೋಡಕ್ಕೆ ಬಂದರೆ ನಮ್ಮ ಸ್ನೇಹಿತರು ನಾವು ಅದ್ರ ಜೊತೆಗೆ ಇನ್ನೂ ಇತ್ತು ಬಂದರೆ ಊಟ ಮಾಡ್ಕೊಬರಾನಿ ಅಂತಂದ್ರು. ನೋಡಿ ಸ್ನೇಹಿತರೆ, ನಾವು ಇವ್ರ ಜೊತೆಗೆ ನಮ್ಮಂಥವ್ರನ್ನ ಕರ್ಕೊಂಡೋಗಿ ನಾವು ಕಾಂಟ್ರಾಕ್ಟು ಇವರು ಕಂಬಿ ಕೊಟ್ಟವರು, ಇನ್ನೊಬ್ಬರೊಂದು ಸ್ನೇಹಿತರು ಒಂದು ಮೇಲು ಕೀಲು ಇಲ್ಲಂದ್ರಂತೆ ಒಂದು ಸಾಮಾನ್ಯರಾಗಿ ಸ್ನೇಹಿತರಂತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಸ್ನೇಹಿತರೆ. ಒಂದು ಸಾಮಾನ್ಯ ಹೋಟ್ಲು ಅಂದರೆ ತಾಲೂಕು ಆಫೀಸಿನ ಎದುರಿಗಿರುವಂತಹ ನಮ್ಮ ಜುಂಜಮ್ಮನ ಹೋಟ್ಲಲ್ಲಿ ಮುದ್ದೆ ಹಲಸಿನಕಾಳು ಬಸ್ಸಾರು ಉಣ್ತಾಯಿದ್ದಾರೆ. ನೋಡಿ ಸ್ನೇಹಿತರೆ, ಅವರ ಒಂದು ಮಮತೆ, ಒಂದು ನೀತಿ, ಒಂದು ಸ್ನೇಹಿತರ ನಮ್ಮ ಜೊತೆ ಇವ್ರ ಜೊತೆ ಊಟ ಮಾಡ್ತಾರೋದಂದ್ರೆ ನಮಗೆ ಪುಣ್ಯ. ಇವ್ರ ವ್ಯಕ್ತಿತ್ವಕ್ಕೆ ಸದಾ ನಾವು ಚಿರುರಣೆ ಆಗಿರ್ತೀವಿ. ಸಿರಾ ತಾಲೂಕಿನ ಜನ ಇವರ ಒಂದು ವ್ಯಕ್ತಿತ್ವ, ಒಂದು ಸಹನೆ, ಪ್ರೀತಿ, ಒಂದು ಸಹಾಯ ನೋಡಿ 56,000 ಮತಗಳನ್ನು ಹಾಕಿದರೆ. ಸೋತಿದ್ರು ಸಹ ಇವರು ಮನೆ ಕೂತ್ಕೊಂಡಂಗೆ ಕಾಲಿಗೆ ಚಕ್ರ ಕಟ್ಕೊಂಡು ಜನಗಳ ಮಧ್ಯೆ ಇದ್ದು ಅವರ ಕಷ್ಟ, ಸುಖ, ನೋವು, ನಾಮಕರಣ, ಮದುವೆ ಯಾವುದೇ ಆಗಲಿ, ಒಂದು ಫಂಕ್ಷನು, ದೇವಸ್ಥಾನ ಎಲ್ಲದಕ್ಕೂ ಭಾಗಿಯಾಗಿ ಅವರ ಮಧ್ಯದಲ್ಲಿದ್ದಾರೆ. ಇವತ್ತು ಸಿರಾ ತಾಲೂಕಿನ ಜನ ಉಗ್ರೇಶನ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ. 2028ರ ಚುನಾವಣೆಯಲ್ಲಿ ಇವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆ ಬಹುಮತವನ್ನು ಕೊಟ್ಟು ವಿಧಾನಸೌಧಕ್ಕೆ ಕಳಿಸ್ಕೊಡೋದಂತೂ ಖಚಿತ. ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್, ವಾಟ್ಸಪ್ಪಲ್ಲಿ ಇವ್ರದೇ ಆದಂಥ ಒಂದು ಸಿದ್ಧಾಂತ ಸೃಷ್ಟಿ ಮಾಡಿದರೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ.